ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಹೆಚ್ಚಾಗ್ತಾ ಇದೆ ಲವ್ ಜಿಹಾದ್ ಕಿಚ್ಚು. ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಲವ್ ಜಿಹಾದ್ ಕೇಸ್ಗಳ ಆರೋಪಿಗಳನ್ನು ಬಂಧಿಸಬೇಕು, ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸ್ ವಾಪಸ್ಗೆ ಆಗ್ರಹಿಸಿದ್ದಾರೆ. ಕೇಸ್ ಹಿಂಪಡೆಯುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಇನ್ನು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವ್ರನ್ನ ಭೇಟಿ ಮಾಡಿದೆ ಈ ನಿಯೋಗ. ಹುಬ್ಬಳ್ಳಿ ಧಾರವಾಡದ ಆಯುಕ್ತರಾಗಿದ್ದಾರೆ ಎನ್ ಶಶಿಕುಮಾರ್ ಅವರು. ಇತ್ತೀಚೆಗೆ ಲವ್ ಜಿಹಾದ್ನ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಅವನ್ಯಾರೋ ಸಮೀರು ಜಿಮ್ ಟ್ರೈನಿಂಗ್ ಮಾಡೋ ನೆಪದಲ್ಲಿ ಯುವತಿಯನ್ನು ಬಳಸ್ಕೊಂಡು ಆಕೆಯನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತ ಆರೋಪ. ಲವ್ ಜಿಹಾದ್ ಅಂತ ಅವ್ರು ಹೇಳ್ತಾ ಇದ್ರು. ಮತ್ತು ಇನ್ನೊಬ್ಬಳು ಪ್ರತ್ಯಕ್ಷ ಆದ್ಲು, ಸಮೀರನ ಜೊತೆ ನನಗೆ ಹಾಗೆ ಹಿಂಗೆ ಅಂತ ಅವಳು ಹೇಳಿದ್ಲು. ಮತ್ತು ಇನ್ನೊಬ್ಬನು ಬಂತು ಮುಜೀರ್ ಅಂಥೇಳಿ. ಆವಾಗ ಇನ್ನೊಬ್ಬ ಯುವತಿ ಪ್ರತ್ಯಕ್ಷ ಆಗ್ತಾಳೆ, ನನಗೂ ಜಿಹಾದ್ ಮಾಡಿದ್ದಾರೆ ಅಂತಾಳೆ. ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಇಲ್ಲಿ ನೇಹಾ ಅವ್ರ ತಂದೆ ನಿರಂಜನ್ ಬಂದರು. ಅವನು ಏನು ಕೊಲೆ ಮಾಡಿದ್ದ ನೇಹಾಳನ್ನು, ಅವನು ಕೂಡ ಇವ್ರು ಜಿಮ್ಮಲ್ಲಿ ಹೋಗ್ತಾ ಇದ್ದ. ನಮಗೂ ಕೂಡ ಅವ್ರ ತಂದೆ ಕಾಲ್ ಮಾಡ್ತಾಯಿದ್ರು. ಹೀಗೆ ಒಂದಕ್ಕೊಂದು ಅದು ಲಿಂಕ್ ಇದೆ ಅನ್ನುವಂಥ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲಿನ ಕೇಸುಗಳನ್ನು ಕೂಡ ಹಿಂಪಡೆದುಕೊಳ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ಹೆಸರಲ್ಲಿ ಹಿಂದೂ ಯುವತಿಯರನ್ನು ಬಳಸಿಕೊಳ್ಳಲಾಗ್ತಿದೆ ಅನ್ನುವಂಥ ಆರೋಪ ಹಿಂದೂ ಸಂಘಟನೆಯ ಕಾರ್ಯಕರ್ತರಾಗಿದೆ. ಸಮೀರ್ ಹಾಗೆ ಇನ್ನಿತರರು ಸೇರಿಕೊಂಡು ಇದೊಂದು ದೊಡ್ಡ ಜಾಲವಾಗಿ ಕೆಲಸ ಮಾಡ್ತಾ ಇದೆ. ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಅವರಿಂದ ಹಣವನ್ನು ಪೀಕ್ತಾ ಇದ್ದಾರೆ. ಐಷಾರಾಮಿ ಜೀವನವನ್ನು ಇವರು ನಡೆಸ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಯಾಕಿನ್ನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ, ಬಂಧನ ಆಗಿಲ್ಲ ಅಂಥೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೂರು ಪ್ರತಿದೂರುಗಳು ಕೂಡ ದಾಖಲಾಗಿದ್ವು. ಆದರೆ ಪೊಲೀಸರಿಗೆ ಈ ತನಿಖೆಯನ್ನು ಹೆಂಗೆ ಮಾಡಬೇಕು ಅನ್ನುವಂಥ ಒಂದು ಗೊಂದಲ ಶುರುವಾಗಿತ್ತು. ಯಾಕೆಂದರೆ ಅವರು ಲವ್ ಜಿಹಾದ್ ಅಂತಿದ್ರು, ಆದರೆ ಇಲ್ಲ ಇದು ಪ್ರೀತಿ ಅಂತ ಇವ್ರು ಹೇಳ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಏನೋ ಸೊಲಗೆ ಇದೆಯಪ್ಪ ಇವರು ಇಬ್ಬರ ಮಧ್ಯೆ, ಇವರು ಲವರ್ಸಾ ಅಥವಾ ಕ್ಲೋಸ್ ಫ್ರೆಂಡ್ಸಾ, ಹೀಗೆ ಆ ವಿಡಿಯೋಗಳು ಕಥೆಗಳನ್ನು ಹೇಳ್ತಾ ಇತ್ತು. ಹಾಗಾಗಿಯೇ ಇವರೂ ಕೂಡ ದೂರನ್ನು ದಾಖಲು ಮಾಡಿದರು. ಆಮೇಲೆ ಗರ್ಭಪಾತ ಮಾತ್ರೆ ಏನಿದೆ ಅಲ್ವಾ, ಅದನ್ನು ನುಂಗೋದು, ಇವೆಲ್ಲ ನೋಡ್ತಾ ಇದ್ದರೆ ಈತ ಬ್ಲ್ಯಾಕ್ ಮೇಲ್ ಮಾಡಿರಬಹುದಾ ಅನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಹಿಂದೂಪರ ಸಂಘಟನೆಗಳು ಅವರ ಮನೆಗೆ ನುಗ್ಗುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಸಮೀರ್ನನ್ನು ಕೂಡ ಹಿಗ್ಗಾಮುಗ್ಗ ಥಳಿಸಿದರು. ಇನ್ನೊಬ್ಬನ ಮೇಲೂ ಕೂಡ ಆರೋಪ ಬಂದಿತ್ತು. ಆತನಿಗೂ ಕೂಡ ಲವ್ ಜಿಹಾದ್ ಮಾಡಿದ್ದಾರೆ ಅನ್ನುವಂಥ ಕಳಂಕ ಇತ್ತು. ಒಟ್ಟಿನಲ್ಲಿ ಈಗ 3-4 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನೂ ಅದೆಷ್ಟು ಬರ್ತೋ ಗೊತ್ತಿಲ್ಲ. ಪೊಲೀಸರು ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಈಗ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಹಲವರು ಮಾಡ್ತಾ ಇದ್ದಾರೆ. ಮತ್ತು ಆ ನಿಯೋಗ ಕೂಡ ಶಶಿಕುಮಾರ್ ಅವ್ರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸಿದೆ.